ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತ ಹೆಸರು ಪಡೆದಿರೋ ಬಿರುದಾಂಕಿತ ಬೆಂಗಳೂರು ಈಗ ಡೇಂಜರ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ಉದ್ಯಾನ ನಗರಿ ಟ್ರಾಫಿಕ್ನ ರಾಜಧಾನಿಯ ಗಾಳಿ ಇದೀಗ ವಿಷವಾಗುತ್ತಿದೆ. ದೆಹಲಿಯ ಹವಾಮಾನ ಪರಿಸ್ಥಿತಿ ಹೇಗಿದೆ ಅಂತ ಎಲ್ಲರಿಗೂ ತಿಳಿದಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಕಳವಳ ವ್ಯಕ್ತಪಡಿಸಿತ್ತು. ಮುಂದಿನ ಬೆಂಗಳೂರಿನಲ್ಲಿ ಕೂಡ ಬದಲಾಗುವ ಲಕ್ಷಣಗಳು ಕಾಣಿಸ್ತಿದೆಯಂತೆ. ಬೆಂಗಳೂರಿನ ವಾತಾವರಣದ ಬಗ್ಗೆ ಅಧ್ಯಯನ ನಡೆದಿದ್ದು ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಗಾಳಿಯಲ್ಲಿ ದುಪ್ಪಟ್ಟು NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಬೆರಕೆಯಾಗಿದೆ ಅನ್ನೋದು ಪತ್ತೆಯಾಗಿದೆ. ವಿಷ ಗಾಳಿ ಬೆನ್ನಲ್ಲೇ NGT ಅಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ತರಾಟೆಗೆ ತೆಗೆದುಕೊಂಡಿದೆ. ಅಲ್ಲದೆ ಸಮಿತಿ ರಚನೆಗೆ ಸೂಚಿಸಿದೆ. NO2 ದುಷ್ಪರಿಣಾಮಗಳೇನು? ಗಾಳಿಯಲ್ಲಿ 70% ನೈಟ್ರೋಜನ್ ಇರುತ್ತದೆ. ಇದು ಮಾನವನ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಜನರಿಗೆ ಹೃದಯ ಸಮಸ್ಯೆ ಸಂಭವಿಸುವ ಅಪಾಯವಾಗಲಿದೆ. ಸಿಟಿ ಜನರಿಗೆ ಫರ್ಟಿಲಿಟಿ ಸಮಸ್ಯೆ ಹೆಚ್ಚಳ ಸಾಧ್ಯತೆ ಇದೆ. ಮನುಷ್ಯನ ಸ್ಪರ್ಮ್ ಕೌಂಟ್ ಕಡಿಮೆ ಆಗುವ ಭೀತಿ ಇದೆ. ಕಾರ್ನಿಕ್ ಡಿಸೀಸ್ನಿಂದ ಜನ ಬಳಲುವ ಅಪಾಯವಿರಲಿದೆ. ಸ್ಮೆಲ್ಲಿಂಗ್ ಕೆಪಾಸಿಟಿ ನಿಧಾನವಾಗಿ ಕುಗ್ಗುತ್ತದೆ. ವಿಷಗಾಳಿ ತಡೆಯಲು ಪರಿಹಾರವೇನು? ವಿಷಗಾಳಿ ತಡೆಯಲು ವಿದೇಶದಲ್ಲಿರುವ ಮೆಥಡ್ ಅನುಸರಿಸಬೇಕು. ವಾಹನಗಳ ಓಡಾಟಕ್ಕೆ ಕಡಿವಾಣ ಹಾಕಬೇಕು. ಸೆನ್ಸಾರ್ ಸೈರನ್ ಸಿಸ್ಟಮ್ ಪರಿಚಯಿಸಬೇಕು. ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಿ ನಿಯಂತ್ರಿಸಬೇಕು. ಮರಗಳಿಗೆ ಹಾಕುವ ಕೊಡಲಿ ಪೆಟ್ಟು ನಿಲ್ಲಬೇಕಿದೆ. ಒಂದು 70% ಅಷ್ಟು ನೈಟ್ರೋಜನ್ ಇರುತ್ತೆ, 21% ಆಕ್ಸಿಜನ್ ಇರುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು ಇವೆಲ್ಲನೂ ಸ್ವಲ್ಪ ಟ್ರೇಸಸ್ ಇರ್ತವೆ. ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗಿದೆ, ಅದರಿಂದ ಕ್ಲೈಮೇಟ್ ಚೇಂಜು ಆಗಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದ್ದಾವೆ. CO2 ಮತ್ತು ಕ್ಲೈಮೇಟ್ ಚೇಂಜು, ಆಮೇಲೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರೋದು. ಬೆಂಗಳೂರು ಟೆಂಪ್ರೇಚರ್ ಯಾವತ್ತೂ ಕೂಡ 40 ಡಿಗ್ರಿ 41 ಡಿಗ್ರಿಗೆ ಹೋಗಿರಲಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಕೆರೆಗಳು, ಮರಗಿಡಗಳ ಸಂರಕ್ಷಣೆ ಮಾಡಬೇಕು. ನಾವು ಉಸಿರಾಡುವ ಗಾಳಿ ದಿನದಿಂದ ದಿನಕ್ಕೆ ಹಾಳಾಗ್ತಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಲಿದೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತ ಹೆಸರು ಪಡೆದಿರೋ ಬಿರುದಾಂಕಿತ ಬೆಂಗಳೂರು ಈಗ ಡೇಂಜರ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ಉದ್ಯಾನ ನಗರಿ ಟ್ರಾಫಿಕ್ನ ರಾಜಧಾನಿಯ ಗಾಳಿ ಇದೀಗ ವಿಷವಾಗುತ್ತಿದೆ. ದೆಹಲಿಯ ಹವಾಮಾನ ಪರಿಸ್ಥಿತಿ ಹೇಗಿದೆ ಅಂತ ಎಲ್ಲರಿಗೂ ತಿಳಿದಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಕಳವಳ ವ್ಯಕ್ತಪಡಿಸಿತ್ತು. ಮುಂದಿನ ಬೆಂಗಳೂರಿನಲ್ಲಿ ಕೂಡ ಬದಲಾಗುವ ಲಕ್ಷಣಗಳು ಕಾಣಿಸ್ತಿದೆಯಂತೆ. ಬೆಂಗಳೂರಿನ ವಾತಾವರಣದ ಬಗ್ಗೆ ಅಧ್ಯಯನ ನಡೆದಿದ್ದು ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಗಾಳಿಯಲ್ಲಿ ದುಪ್ಪಟ್ಟು NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಬೆರಕೆಯಾಗಿದೆ ಅನ್ನೋದು ಪತ್ತೆಯಾಗಿದೆ. ವಿಷ ಗಾಳಿ ಬೆನ್ನಲ್ಲೇ NGT ಅಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ತರಾಟೆಗೆ ತೆಗೆದುಕೊಂಡಿದೆ. ಅಲ್ಲದೆ ಸಮಿತಿ ರಚನೆಗೆ ಸೂಚಿಸಿದೆ. NO2 ದುಷ್ಪರಿಣಾಮಗಳೇನು? ಗಾಳಿಯಲ್ಲಿ 70% ನೈಟ್ರೋಜನ್ ಇರುತ್ತದೆ. ಇದು ಮಾನವನ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಜನರಿಗೆ ಹೃದಯ ಸಮಸ್ಯೆ ಸಂಭವಿಸುವ ಅಪಾಯವಾಗಲಿದೆ. ಸಿಟಿ ಜನರಿಗೆ ಫರ್ಟಿಲಿಟಿ ಸಮಸ್ಯೆ ಹೆಚ್ಚಳ ಸಾಧ್ಯತೆ ಇದೆ. ಮನುಷ್ಯನ ಸ್ಪರ್ಮ್ ಕೌಂಟ್ ಕಡಿಮೆ ಆಗುವ ಭೀತಿ ಇದೆ. ಕಾರ್ನಿಕ್ ಡಿಸೀಸ್ನಿಂದ ಜನ ಬಳಲುವ ಅಪಾಯವಿರಲಿದೆ. ಸ್ಮೆಲ್ಲಿಂಗ್ ಕೆಪಾಸಿಟಿ ನಿಧಾನವಾಗಿ ಕುಗ್ಗುತ್ತದೆ. ವಿಷಗಾಳಿ ತಡೆಯಲು ಪರಿಹಾರವೇನು? ವಿಷಗಾಳಿ ತಡೆಯಲು ವಿದೇಶದಲ್ಲಿರುವ ಮೆಥಡ್ ಅನುಸರಿಸಬೇಕು. ವಾಹನಗಳ ಓಡಾಟಕ್ಕೆ ಕಡಿವಾಣ ಹಾಕಬೇಕು. ಸೆನ್ಸಾರ್ ಸೈರನ್ ಸಿಸ್ಟಮ್ ಪರಿಚಯಿಸಬೇಕು. ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಿ ನಿಯಂತ್ರಿಸಬೇಕು. ಮರಗಳಿಗೆ ಹಾಕುವ ಕೊಡಲಿ ಪೆಟ್ಟು ನಿಲ್ಲಬೇಕಿದೆ. ಒಂದು 70% ಅಷ್ಟು ನೈಟ್ರೋಜನ್ ಇರುತ್ತೆ, 21% ಆಕ್ಸಿಜನ್ ಇರುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು ಇವೆಲ್ಲನೂ ಸ್ವಲ್ಪ ಟ್ರೇಸಸ್ ಇರ್ತವೆ. ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗಿದೆ,
ಅದರಿಂದ ಕ್ಲೈಮೇಟ್ ಚೇಂಜು ಆಗಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದ್ದಾವೆ. CO2 ಮತ್ತು ಕ್ಲೈಮೇಟ್ ಚೇಂಜು, ಆಮೇಲೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರೋದು. ಬೆಂಗಳೂರು ಟೆಂಪ್ರೇಚರ್ ಯಾವತ್ತೂ ಕೂಡ 40 ಡಿಗ್ರಿ 41 ಡಿಗ್ರಿಗೆ ಹೋಗಿರಲಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಕೆರೆಗಳು ಮರಗಿಡಗಳ ಸಂರಕ್ಷಣೆ ಮಾಡಬೇಕು. ನಾವು ಉಸಿರಾಡುವ ಗಾಳಿ ದಿನದಿಂದ ದಿನಕ್ಕೆ ಹಾಳಾಗ್ತಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಲಿದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಹೆಸರು ಪಡೆದಿರೋ ಬಿರುದಾಂಕಿತ ಬೆಂಗಳೂರು ಈಗ ಡೇಂಜರ್ ಸಿಟಿಯಾಗಿ ಬದಲಾಗ್ತಾ ಇದೆ. ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ಉದ್ಯಾನ ನಗರಿ, ಟ್ರಾಫಿಕ್ನ ರಾಜಧಾನಿಯ ಗಾಳಿ ಇದೀಗ ವಿಷವಾಗುತ್ತಿದೆ. ದೆಹಲಿಯ ಹವಾಮಾನ ಪರಿಸ್ಥಿತಿ ಹೇಗಿದೆ ಅಂತ ಎಲ್ಲರಿಗೂ ತಿಳಿದಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಕಳವಳ ವ್ಯಕ್ತಪಡಿಸಿತ್ತು. ಮುಂದಿನ ಬೆಂಗಳೂರಿನಲ್ಲಿ ಕೂಡ ಬದಲಾಗುವ ಲಕ್ಷಣಗಳು ಕಾಣಿಸ್ತಿದೆಯಂತೆ. ಬೆಂಗಳೂರಿನ ವಾತಾವರಣದ ಬಗ್ಗೆ ಅಧ್ಯಯನ ನಡೆದಿದ್ದು ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಗಾಳಿಯಲ್ಲಿ ದುಪ್ಪಟ್ಟು NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಬೆರಕೆಯಾಗಿದೆ ಅನ್ನೋದು ಪತ್ತೆಯಾಗಿದೆ. ವಿಷ ಗಾಳಿ ಬೆನ್ನಲ್ಲೇ NGT ಅಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ತರಾಟೆಗೆ ತೆಗೆದುಕೊಂಡಿದೆ. ಅಲ್ಲದೆ ಸಮಿತಿ ರಚನೆಗೆ ಸೂಚಿಸಿದೆ. NO2 ದುಷ್ಪರಿಣಾಮಗಳೇನು? ಗಾಳಿಯಲ್ಲಿ 70% ನೈಟ್ರೋಜನ್ ಇರುತ್ತದೆ. ಇದು ಮಾನವನ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಜನರಿಗೆ ಹೃದಯ ಸಮಸ್ಯೆ ಸಂಭವಿಸುವ ಅಪಾಯವಾಗಲಿದೆ. ಸಿಟಿ ಜನರಿಗೆ ಫರ್ಟಿಲಿಟಿ ಸಮಸ್ಯೆ ಹೆಚ್ಚಳ ಸಾಧ್ಯತೆ ಇದೆ. ಮನುಷ್ಯನ ಸ್ಪರ್ಮ್ ಕೌಂಟ್ ಕಡಿಮೆ ಆಗುವ ಭೀತಿ ಇದೆ. ಕಾರ್ನಿಕ್ ಡಿಸೀಸ್ನಿಂದ ಜನ ಬಳಲುವ ಅಪಾಯವಿರಲಿದೆ. ಸ್ಮೆಲ್ಲಿಂಗ್ ಕೆಪಾಸಿಟಿ ನಿಧಾನವಾಗಿ ಕುಗ್ಗುತ್ತದೆ. ವಿಷಗಾಳಿ ತಡೆಯಲು ಪರಿಹಾರವೇನು? ವಿಷಗಾಳಿ ತಡೆಯಲು ವಿದೇಶದಲ್ಲಿರುವ ಮೆಥಡ್ ಅನುಸರಿಸಬೇಕು. ವಾಹನಗಳ ಓಡಾಟಕ್ಕೆ ಕಡಿವಾಣ ಹಾಕಬೇಕು. ಸೆನ್ಸಾರ್ ಸೈರನ್ ಸಿಸ್ಟಮ್ ಪರಿಚಯಿಸಬೇಕು. ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಿ ನಿಯಂತ್ರಿಸಬೇಕು. ಮರಗಳಿಗೆ ಹಾಕುವ ಕೊಡಲಿ ಪೆಟ್ಟು ನಿಲ್ಲಬೇಕಿದೆ. ಒಂದು 70% ಅಷ್ಟು ನೈಟ್ರೋಜನ್ ಇರುತ್ತೆ, 21% ಆಕ್ಸಿಜನ್ ಇರುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು ಇವೆಲ್ಲನೂ ಸ್ವಲ್ಪ ಟ್ರೇಸಸ್ ಇರ್ತವೆ. ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗಿದೆ, ಅದರಿಂದ ಕ್ಲೈಮೇಟ್ ಚೇಂಜು ಆಗಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದ್ದಾವೆ. CO2 ಮತ್ತು ಕ್ಲೈಮೇಟ್ ಚೇಂಜು, ಆಮೇಲೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರೋದು. ಬೆಂಗಳೂರು ಟೆಂಪ್ರೇಚರ್ ಯಾವತ್ತೂ ಕೂಡ 40 ಡಿಗ್ರಿ 41 ಡಿಗ್ರಿಗೆ ಹೋಗಿರಲಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಕೆರೆಗಳು ಮರಗಿಡಗಳ ಸಂರಕ್ಷಣೆ ಮಾಡಬೇಕು. ನಾವು ಉಸಿರಾಡುವ ಗಾಳಿ ದಿನದಿಂದ ದಿನಕ್ಕೆ ಹಾಳಾಗ್ತಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಲಿದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.